ಇನ್ನು ದಾಳಿಯ ಬಳಿಕ ಇರಾನ್ನಿಂದ B2 ಸ್ಟೆಲ್ತ್ ಬಾಂಬರ್ಸ್ಗಳು ಸೇಫ್ ಆಗಿ ವಾಪಸ್ ಆಗಿದೆ. ಅಮೆರಿಕದ ಮಿಸ್ಸೂರಿನ ಏರ್ಫೋರ್ಸ್ ಬೇಸ್ಗೆ ಈ ಫೈಟರ್ ಜೆಟ್ಗಳು ವಾಪಸ್ ಆಗಿರೋದು. ಈ ಆಪರೇಷನ್ಗೆ ಅಮೆರಿಕ ಇಟ್ಟಿದ್ದಂತ ಹೆಸರು ಆಪರೇಷನ್ ಮಿಡ್ ನೈಟ್ ಹ್ಯಾಮರ್. ಆಪರೇಷನ್ ಮಿಡ್ ನೈಟ್ ಹ್ಯಾಮರ್ ಹೆಸರಲ್ಲಿ ಅಮೆರಿಕ ಈ ದಾಳಿ ನಡೆಸಿದೆ. ಇರಾನ್ನ ದಿಕ್ಕು ತಪ್ಪಿಸೋದಕ್ಕೆ ಅಂತಾನೆ ಅಮೆರಿಕ ಮಾಸ್ಟರ್ ಪ್ಲಾನ್ ಮಾಡಿ ಇರಾನ್ ಮೈ ಮರಿಬೇಕು, ಆ ಟೈಮಲ್ಲಿ ನುಗ್ಗಿ ಹೊಡಿಬೇಕು ಅಂತ 25 ನಿಮಿಷ 125 ವಿಮಾನಗಳು. B2 ಅಟ್ಯಾಕ್ ಹೇಗಿತ್ತು, ಅಮೆರಿಕದ ಕಾರ್ಯಾಚರಣೆ ಹೇಗಿತ್ತು ಅನ್ನೋದೇ ರಣರೋಚಕವಾಗಿದೆ. ಯಾಕಂದ್ರೆ ಇರಾನ್ ಈ ದಾಳಿಯನ್ನ ನಿರೀಕ್ಷಣೆ ಮಾಡಿರಲಿಲ್ಲ. ಡೊನಾಲ್ಡ್ ಟ್ರಂಪ್ ಹೇಳಿದ್ದು ಈ ಬಗ್ಗೆ ನಮಗೆ ತೀರ್ಮಾನ ಮಾಡೋದಕ್ಕೆ ಇನ್ನು 2 ವಾರಗಳು ಬೇಕಾಗುತ್ತೆ ಅಂತ. ಅದು ಹೇಳಿ ಇನ್ನು 24 ಗಂಟೆಗಳು ಕಳೆದಿರಲಿಲ್ಲ. ಅಷ್ಟರಲ್ಲಾಗಲೇ ತನ್ನ ಬಳಿ ಇರುವ ಅತ್ಯಾಧುನಿಕ ಫೈಟರ್ ಬಾಂಬರ್ ಜೆಟ್ಗಳನ್ನು ಬಳಸಿಕೊಂಡು ಇಂಥ ರಣಭೀಕರ ದಾಳಿಯನ್ನ ಅಮೆರಿಕ ನಡೆಸಿರೋದು. ಸೊ ಆಪರೇಷನ್ ಮಿಡ್ ನೈಟ್ ಹ್ಯಾಮರ್ ಹೇಗಿತ್ತು ಅನ್ನೋದನ್ನ ನೋಡ್ತಾ ಹೋಗೋಣ. ಕೇವಲ 25 ನಿಮಿಷಗಳಲ್ಲಿ ಈ ಆಪರೇಷನ್ ನಡೆದು ಹೋಗಿದೆ. 25 ಮಿನಿಟ್ಸ್ 3 ಅಣ್ವಸ್ತ್ರ ನೆಲೆಗಳನ್ನು ಅಮೆರಿಕ ಧ್ವಂಸ ಮಾಡಿದೆ. ಇರಾನ್ನ 3 ಪ್ರಮುಖ ಪರಮಾಣು ತಾಣಗಳ ಮೇಲೆ ನಿಖರವಾದಂಥ ದಾಳಿ ಮಾಡಿದೆ. ಎಲ್ಲೂ ಕೂಡ ಟಾರ್ಗೆಟ್ ಮಿಸ್ ಆಗಿಲ್ಲ. 25 ನಿಮಿಷಕ್ಕಿಂತ ಹೆಚ್ಚಿನ ಸಮಯವನ್ನು ತಗೊಂಡಿಲ್ಲ. ಮಿಸೌರಿಯ ವಾಯುನೆಲೆಯಿಂದ ಈ B2 ಸ್ಟೆಲ್ತ್ ಬಾಂಬರ್ಗಳು ಟೇಕ್ ಆಫ್ ಆಗುತ್ತೆ. ಇರಾನ್ನ ಟಾರ್ಗೆಟ್ಗಳ ಕಡೆಗೆ ಹಾರೋದಕ್ಕೆ ಶುರು ಮಾಡುತ್ತೆ ಈ ಬಾಂಬರ್ ಜೆಟ್ಗಳು. 18 ಗಂಟೆಗಳ ಸುದೀರ್ಘ ಪ್ರಯಾಣ ನಡೆಸುತ್ತೆ. ಬರೋಬ್ಬರಿ 18 ಗಂಟೆಗಳ ಕಾಲ ಹಾರಾಟದ ನಂತರ ಈ ಸ್ಟೆಲ್ತ್ ಬಾಂಬರ್ಗಳು ತಾವು ತಲುಪಬೇಕಾಗಿದ್ದಂತಹ ಜಾಗವನ್ನು ತಲುಪ್ತವೆ. ಅತ್ಯಂತ ರಹಸ್ಯಮಯವಾದಂಥ ಆಪರೇಷನ್ ಇದು. 1-2 ಜೆಟ್ಗಳಲ್ಲ, 125ಕ್ಕೂ ಹೆಚ್ಚು ವಿಮಾನಗಳು ಇದರಲ್ಲಿ ಭಾಗಿಯಾಗಿರ್ತವೆ. ತನ್ನ ಸ್ಟ್ರಾಟಜಿಯ ಮೂಲಕ ಇರಾನ್ಗೆ ಅಮೆರಿಕ ಸೇನೆ ಸರ್ಪ್ರೈಸ್ ಕೊಟ್ಟಿದೆ. ಅಂದರೆ ಎಲ್ಲ 125 ವಿಮಾನಗಳು ಬಾಂಬ್ ದಾಳಿ ನಡೆಸೋದ್ರಲ್ಲಿ ಭಾಗಿಯಾಗಿದ್ದು ಅಂತಲ್ಲ, ಸ್ಕ್ವಾಡ್ರನ್ಗಳ ರೀತಿ ಹೋಗಿರ್ತವೆ. ಈ ಬಾಂಬರ್ ಫೈಟರ್ ಜೆಟ್ಗಳಿಗೆ ಕೌಂಟರ್ ಕೊಡೋದಕ್ಕೆ ಅಂತಾನು ಹೋಗಿರ್ತವೆ. ಎಲ್ಲ ಸೇರಿ ಒಟ್ಟು 125 ವಿಮಾನಗಳು ಹೋಗಿದ್ದಿತ್ತು. ಸೊ ಈ ಯುದ್ಧ ವಿಮಾನಗಳನ್ನು ಪೆಸಿಫಿಕ್ ಐಲ್ಯಾಂಡ್ ಕಡೆಗೆ US ಕಳಿಸಿತ್ತು. ಅದು ಡಮ್ಮಿ ಯುದ್ಧ ವಿಮಾನಗಳು ಒಂದಷ್ಟು. ಯಾಕೆ ಅಂದರೆ ಬೇರೆ ಕಡೆಯಿಂದ ಅಟ್ಯಾಕ್ ಮಾಡ್ತೀವಿ ಅನ್ನೋ ಯೋಚನೆ ಇರಬಾರ್ದು. ಇರಾನ್ನ ಕಾನ್ಸಂಟ್ರೇಷನ್ ಆ ಕಡೆ ಇರಬೇಕು. ಸೊ ಗಮನ ಆ ಕಡೆ ಸೆಳೆದು ಬೇರೆ ಕಡೆಯಿಂದ ಅಮೆರಿಕ ಈ ಸೂಪರ್ ಫೈಟರ್ ಜೆಟ್ಗಳನ್ನು ಇರಾನ್ ಒಳಗೆ ನುಗ್ಸಿರೋದು. ಇದರಿಂದ ಇರಾನ್ಗೆ US ವಿಮಾನ ನಮ್ಮ ಕಡೆ ಬರ್ತಾ ಇಲ್ಲ ಅನ್ನುವಂಥ ಭಾವನೆ ಇತ್ತು. ಯಾಕಂದರೆ ಬೇರೊಂದು ಕಡೆಗೆ US ತನ್ನ ವಿಮಾನಗಳನ್ನು ಶಿಫ್ಟ್ ಮಾಡ್ತಾ ಇದ್ದಿದ್ರಿಂದ. ಅದಾದಮೇಲೆ ರಾಡಾರ್ ಕಣ್ ತಪ್ಪಿಸಿ ಈ B2 ಸ್ಟೆಲ್ತ್ ಬಾಂಬರ್ಗಳು ನೇರವಾಗಿ ಇರಾನ್ಗೆ ನುಗ್ಗುತ್ತೆ. ನೀವು ಕೇಳ್ಬೋದು, ರಾಡಾರ್ ಸಿಸ್ಟಮ್ ಇರಲಿಲ್ವಾ, ಇದನ್ನು ಪತ್ತೆ ಹಚ್ಚೋದಕ್ಕಾಗಲಿಲ್ವಾ ಇರಾನ್ಗೆ ಅಂತ. ಇರಾನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅಷ್ಟು ಪ್ರಬಲವಾಗಿಲ್ಲ. ಜೊತೆಗೆ ಅಮೆರಿಕದ ಈ ಜೆಟ್ಗಳು ರಾಡಾರ್ ಕಣ್ ತಪ್ಪಿಸಬಲ್ಲ ಸಾಮರ್ಥ್ಯವನ್ನು ಕೂಡ ಹೊಂದಿದೆ. ಹೀಗಾಗಿ ಇರಾನ್ ದಿಕ್ಕು ತಪ್ಪಿಸೋದು USಗೆ ಬಹಳ ಸುಲಭ ಆಯಿತು. ಇರಾನ್ಗೆ ಈ ತಂತ್ರದ ಸಣ್ಣ ಒಂದು ಸುಳಿವು ಕೂಡ ಸಿಗಲಿಲ್ಲ. ಹೀಗಾಗಿ ಇರಾನ್ ಸಂಪೂರ್ಣವಾಗಿ ಮೈ ಮರೆತು ಕುಳಿತಿತ್ತು. ಅಮೆರಿಕ ಸದ್ಯಕ್ಕಂತೂ ನಮ್ಮ ಮೇಲೆ ದಾಳಿ ಮಾಡಲ್ಲ ಅಂತ. ಈ ಟೈಮಲ್ಲಿ ಪೂರ್ವದ ಇರಾನ್ ಕಡೆಗೆ 7 B2 ಬಾಂಬರ್ ಜೆಟ್ಗಳು ನುಗ್ಗಿ ಎಕ್ಸಾಕ್ಟ್ಲಿ ಫಿಕ್ಸ್ ಆಗಿದ್ದಂತಹ ಟಾರ್ಗೆಟ್ಗಳನ್ನು ಉಡಾಯಿಸಿಬಿಟ್ಟಿವೆ. ಈ ಬಾಂಬರ್ಗಳಲ್ಲಿ ತಲಾ 2 ಸಿಬ್ಬಂದಿಗಳಿದ್ರಂತೆ. ಒಂದೊಂದು ಬಾಂಬರ್ ಜೆಟ್ಗಳಲ್ಲಿ 14 ಜನ ಒಟ್ಟು ಈ ದಾಳಿ ನಡೆಸಿದ ಆಪರೇಷನ್ನಲ್ಲಿ ಭಾಗಿಯಾಗಿದ್ದಾರೆ. ಮೊದಲು ಫೋರ್ಡೋ ನೆಲೆಯನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸ್ತಾರೆ. ಇಮೇಜ್ ನೀವಾಗಲೇ ಗಮನಿಸ್ತಾ ಇದ್ರಲ್ಲ, ಫೋರ್ಡೋ ನ್ಯೂಕ್ಲಿಯರ್ ಪ್ಲಾಂಟ್ ಮೇಲೆ ನಡೆಸಿದ ದಾಳಿ. ಅದಾದ ನಟಾನ್ಸ್ ಮೇಲೆ ಬಸ್ಟರ್ ಬಾಂಬರ್ಗಳ ದಾಳಿಯನ್ನು ಅಮೆರಿಕ ನಡೆಸುತ್ತೆ. ಇದೆರಡೂ ಆಯಿತು ಅಂತ ಆದಮೇಲೆ ಇಸ್ಫಹಾನ್ ಮೇಲೆ 2 ಡಜನ್ ಟೋಮಾಹಾಕ್ ಕ್ಷಿಪಣಿಗಳ ಅಟ್ಯಾಕನ್ನು ಮಾಡುತ್ತೆ. 3 ಕಡೆ ಸೇಮ್ ಆಯುಧಗಳನ್ನು ಬಳಸಿಲ್ಲ, ಅದದೇ ಶಸ್ತ್ರಾಸ್ತ್ರಗಳ ದಾಳಿ ಆಗಿಲ್ಲ. ಅಲ್ಲಿ ದಾಳಿಗೆ ಏನು ಅವಶ್ಯಕತೆ ಇದೆಯೋ ಆ ಅಸ್ತ್ರಗಳನ್ನು ಬಳಕೆ ಮಾಡಿದೆ. 9/11 ದಾಳಿಯ ನಂತರ ಅತಿ ದೀರ್ಘವಾದ ಹಾರಾಟ ನಡೆಸಿರೋದು ಇದು B2 ಬಾಂಬರ್ಗಳು. 18 ಗಂಟೆಗಳು ಕ್ರಮಿಸಿ ಅದಾದ ಮೇಲೆ ಈ ದಾಳಿಯನ್ನು ಯಶಸ್ವಿ ಕಾರ್ಯಾಚರಣೆ ಮಾಡಿ ಬಂದಿರೋದು. B2 ವಿಮಾನಗಳಿಗೆ ಆಗಸದಲ್ಲೇ ಇಂಧನ ಭರ್ತಿ ಮಾಡಲಾಯಿತು. ಅದೇ ಅದರ ಸ್ಪೆಷಾಲಿಟಿ. ಈ 18 ಗಂಟೆಗಳ ಹಾರಾಟಕ್ಕೆ ಬೇಕಾಗಿರುವಂಥ ಇಂಧನ ಏಕಕಾಲಕ್ಕೆ ಅದರಲ್ಲಿ ಇರುತ್ತೆ ಅಂತಲ್ಲ. ಒಂದ್ಸಲ ಫ್ಯೂಲ್ ಕಡಿಮೆ ಆಗ್ತಿದೆ ಅಂದಾಗೆ ಅದನ್ನು ಎಲ್ಲೂ ಲ್ಯಾಂಡ್ ಮಾಡೋದು ಬೇಕಾಗಿಲ್ಲ. ಅದು ಆಗಸದಲ್ಲಿ ಆರ್ತಿರಬೇಕಾದ್ರೇ ಅದಕ್ಕೆ ಮತ್ತೆ ಫ್ಯೂಲ್ನ ರೀಫಿಲ್ ಮಾಡ್ಬೋದು. ಅದು ಈ B2 ಸ್ಪೆಷಾಲಿಟಿ.
B2 ವಿಮಾನಗಳಿಗೆ ಬೇರೆ ವಿಮಾನಗಳಿಂದ ಎಸ್ಕಾರ್ಟ್ ಇತ್ತು, ಬೆಂಬಲದ ವ್ಯವಸ್ಥೆ ಕೂಡ ಇತ್ತು. ಆಪರೇಷನ್ ಮಿಡ್ ನೈಟ್ ಹ್ಯಾಮರ್ ಬಗ್ಗೆ ಜನರಲ್ ಡಾನ್ ಕೈನಿ ಇಷ್ಟು ಮಾಹಿತಿಗಳನ್ನು ನೀಡಿದ್ದಾರೆ. ಸೊ 7 ಜೆಟ್ ಬಾಂಬರ್ಗಳು ಈ ದಾಳಿ ನಡೆಸೋದಕ್ಕೆ ಬಳಸಿದ್ದು. ಇನ್ನು ಉಳಿದ ವಿಮಾನಗಳು, ಫೈಟರ್ ಜೆಟ್ಗಳೇನು ಬಳಸಿದ್ದಾರೆ, ಅದು ಒಂದಷ್ಟು ಇರಾನ್ನ ಗಮನ ಬೇರೆ ಕಡೆ ಸೆಳೆಯೋದಕ್ಕೆ, ಮತ್ತೊಂದಷ್ಟು ದಾಳಿ ನಡೆಸೋದಕ್ಕಿದ್ದಂಥ ಈ 7 ಫೈಟರ್ ಜೆಟ್ಗಳಿಗೆ ಬೆಂಬಲವಾಗಿ ಸ್ಕ್ವಾಡ್ರನ್ ಆಗಿ ಅದಕ್ಕೆ ದಾಳಿ ಆಗದ ಹಾಗೆ ತಡೆದು ಮುನ್ನೆಚ್ಚರಿಕೆ ತಗೊಂಡು ಟಾರ್ಗೆಟ್ ರೀಚ್ ಆಗುವಲ್ಲಿ ಹೆಲ್ಪ್ ಮಾಡೋದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.